ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನನ್ನ ಈವ್ನಿಂಗ್ ರೊಟೀನ್ ಆಗಿರುತ್ತೆ. ಹಾಗೆ ನಾನು ಒಂದು 6-7 ಡೇಸ್ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋನ ಪೋಸ್ಟ್ ಮಾಡಿ. ಸ್ವಲ್ಪ ಹೀಗೆ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಸಾರಿ ಕೇಳ್ತಾ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ನನ್ನ ವ್ಲಾಗನ್ನು ಶೇರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಮನೆಯವರು ನಮ್ಮ ಮನೆ ಅಕ್ಕಪಕ್ಕ ಮಕ್ಕಳನ್ನ ಕರ್ಕೊಂಡು ಶಟ್ಲ್ ಕಾಕನ್ನು ಆಡ್ತಾ ಇರ್ತಾರೆ. ಮುಂಚೆ ಎಲ್ಲ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡೋದಕ್ಕೆ ಹೋಗ್ತಾಯಿದ್ರು. ಈ ಮಕ್ಕಳು ಶಟ್ಲ್ ಕಾಕ್ ಬ್ಯಾಟನ್ನು ಹೊಸ್ದಾಗಿ ತೊಗೊಂಡು ಬಂದು ನಮ್ಮ ಮನೆಯವ್ರಿಗಣ್ಣ ಆಡೋಣ ಬನ್ನಿ ಬನ್ನಿ ಅಂತ ಕರೀತಾ ಇರ್ತಾರೆ. ಹಾಗಾಗಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಪುಟಾಣಿ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ, ಒಂದು ವೈಟ್ ಕಲರ್ದು ನಾಯಿ ಏನೋ ಕಚ್ಚಿಬಿಟ್ಟು ಸತ್ತೋಯ್ತಲ್ವ. ಹಾಗೆ ಇದ್ರ ಜೊತೆ ಇದ್ರ ಜೊತೆ ಇನ್ನೊಂದಿತ್ತು, ಸೇಮ್ ಇದೇ ಥರನೇ ಇತ್ತು. ಈಗ ಅದೂ ಕಾಣಿಸ್ತಾ ಇಲ್ಲ, ಈಗ ಒಂದೇ ಒಂದಿದೆ. ಬಟ್ ಇನ್ನೊಂದು ಆ ಕಡೆ ಇದೆಯಲ್ಲ, ಅದು ನಮ್ಮದಲ್ಲ, ಬೇರೆಯವ್ರದ್ದು. ಅದ್ರ ಜೊತೆ ಬಂದು ಸ್ವಲ್ಪ ಹೊತ್ತು ಅದು ಇರುತ್ತೆ ಅಷ್ಟೇ. ಯಾಕೆ ಈ ಥರ ನಮ್ಮ ಮನೆ ಹತ್ರ ಎಲ್ಲ ಹಿಂಗೆ ಆಗ್ತಾಯಿದೆ. ಸುಮಾರು ಸತಿ ಬೆಕ್ಕುಗಳನ್ನು ಸಾಕಿದ್ವಿ, ಆವಾಗಲೂ ಸಹ ಹಿಂಗೆ ಆಯಿತು. ಬಟ್ ಈಗ ಇದೊಂದಿದೆ, ಇದೇನು ಸ್ವಲ್ಪ ಆ್ಯಕ್ಟಿವಾಗಿ ಆಡ್ಕೊಂಡಿದೆ. ತುಂಬ ಏನು ಬೇಜಾರು ಅನಿಸುತ್ತೆ. ಎಷ್ಟು ಪ್ರೀತಿಯಿಂದ ಅವನ ಸಾಕ್ತೀನಿ ಗೊತ್ತಾ. ನಿಜವಾಗ್ಲೂ ನನಗೆ ಮೂಕ ಪ್ರಾಣಿಗಳಂದರೆ ನನಗೆ ತುಂಬ ಇಷ್ಟ. ನನಗಿದು ಒಂಥರ ಪುಟ್ಟು ಮಕ್ಕಳ ಥರನೇ ಮನೆ ಹತ್ರನೇ ಇರ್ತೈತಲ್ಲ. ಈ ಥರ ಮಿಸ್ ಆಗಿಬಿಟ್ರೆ ತುಂಬ ಬೇಜಾರಾಗುತ್ತೆ ನನಗೆ ಮನಸ್ಸಿಗೆ. ಫಸ್ಟಿಂದನೂ ಅಷ್ಟೇ, ನಾವು ಪುಟ್ಟ ಮಕ್ಕಳಿಂದ ಇದ್ದಾಗ್ಲೂ ಅಷ್ಟೇ, ನಾನು ನನ್ನ ತಂಗಿ ಎಲ್ಲಾದರೂ ಬೀದಿ ನಾಯಿ ಸಿಗಲಿ ತಗೊಂಬಂದ್ಬಿಟ್ಟು ಅದನ್ನು ಸಾಕ್ಕೊಳ್ತಾ ಇದ್ವಿ. ನಿಜವಾಗ್ಲೂ ಏನೋ ಗೊತ್ತಿಲ್ಲ, ಅಲ್ಲಿನೂ ಅಷ್ಟೇ ನಮಗೆ ನಾಯಿಗಳು ಅಂದರೆ ಬರ್ತಾ ಇರಲಿಲ್ಲ. ನಮಗೆ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತಾಯಿದ್ವು. ಆಗ ನಾನು ನನ್ನ ತಂಗಿ ಇಬ್ಬರು ಯಾವಾಗಲೂ ಅಳ್ತಾನೆ ಇದ್ವಿ. ಅದು ಸತ್ತೋದಾಗ ಅಳೋದು. ಮತ್ತು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಬೈತಿದ್ರು, ನೀವೇನಕ್ಕೆ ಸಾಕಿದ್ದಾದ್ಮೇಲೆ ಹಿಂಗೇನಾದರೂ ಸತ್ತೋದಾಗ ಅಳ್ತೀರಾ ಅಂತೇಳ್ಬಿಟ್ಟು ಎಲ್ಲ ಅಂತಿದ್ರು. ಆದರೂ ಆವಾಗಲಿಂದ ಅದು ಹೆಂಗೆ ಬಂದಿದೆಯೋ ಈಗಲೂ ನನಗೆ ಅದೇ ಥರನೇ ಪುಟ್ಟ ಪ್ರಾಣಿಗಳನ್ನು ಸಾಕಬೇಕು ಅಂತೇಳ್ಬಿಟ್ಟು. ಚಾರ್ವಿಯಿಂದ ಅಷ್ಟೇ ನಾವು ಅವಾಯ್ಡ್ ಮಾಡ್ತಾಯಿದ್ವಿ. ಇಲ್ಲಾಂದಿದ್ದರೆ ಒಂದು ನಾಯಿ ಆದರೂ ಸಾಕ್ತಿದ್ವಿ. ಚಾರ್ವಿ ಅದನ್ನು ಎತ್ಕೊಂಡು ತುಂಬ ಅದಕ್ಕೆ ಹಿಂಸೆ ಮಾಡಿಬಿಡ್ತಾಳೆ, ಮುದ್ದಾಡೋದು, ಬೀಳ್ಸೋದು ಎಲ್ಲ. ಅದಕ್ಕೋಸ್ಕರ ಅವಳಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ವಿ. ಅವರಪ್ಪ ಹೇಳ್ತಾ ಇರ್ತಾರೆ, ನೀನೊಂಚೂರು ದೊಡ್ಡವಳಾಗಮ್ಮ, ಆವಾಗ ನಾಯಿನ ತಗೊಂಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ಈಗ ಎಲ್ಲ ಕಾಳು ಕಡಿ ಎಲ್ಲ ಏನು ನೀಟ್ ಮಾಡಿಕೊಂಡೆಲ್ಲ ಎತ್ತಿಟ್ಕೊಳ್ಳೋ ಅಂಥ ಇದು ಸೀಸನ್ ಅಲ್ವಾ. ಸಂಕ್ರಾಂತಿ ಆದಮೇಲೆ ಎಲ್ಲದು ಇದೆ. ನಮ್ಮ ಮನೆಯಲ್ಲೂ ಅವರೆಕಾಳೆಲ್ಲ ಆಗಿತ್ತು, ರಾಗಿ ಎಲ್ಲ ನೀಟ್ ಮಾಡಿ ಎತ್ತಿಟ್ಕೊಂಡ್ವಿ. ಹಾಗೆ ಇದು ಅವರೆಕಾಳನ್ನ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಬಿತ್ತನೆಗೆ ನೆಕ್ಸ್ಟ್ ಇಯರ್ ಬಿತ್ತನೆಗೆ ಬೇಕಾಗಿರೋದನ್ನೆಲ್ಲ ಡಿವೈಡ್ ಮಾಡಿಕೊಂಡು ಅಡುಗೆಗೆ ಯಾವ್ದು ಬೇಕು ಮತ್ತು ಅದಕ್ಕೆ ನೆಕ್ಸ್ಟ್ ಬಿತ್ತನೆಗೆ ಹುಳ ಆಗದೆ ಇರೋಂಗೆಲ್ಲ ಇಡಬೇಕಲ್ವ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದಾರೆ. ಇದು ನಮ್ಮ ಹಸುಗಳು ತುಂಬ ಚೆನ್ನಾಗಿದ್ದಾವೆ. ಇನ್ನೊಂದು ಹಾಲು ಕರಿತಿತ್ತಲ್ಲ, ಅದನ್ನು ಮಾರಿಬಿಟ್ಟಿದ್ದೀವಿ. ಹಾಗೆ ಇದು ನಾನ್ ವೆಜ್ ಮಾಡ್ತಾಯಿದ್ದೆ ಈವ್ನಿಂಗು. ಇದು ನೆಕ್ಸ್ಟ್ ನಾವು ಇನ್ನು 1 ಮಂತ್ ನಾವು ನಾನ್ ವೆಜ್ ತಿನ್ನಲ್ಲ. ಭರತ ಹುಣ್ಣಿಮೆ ಬರುತ್ತಲ್ವ, ಆ ಮಂತ್ ಫುಲ್ಲೂ ನಾವು ನಾನ್ ವೆಜ್ ತಿನ್ನಲ್ಲ. ಯಾಕಂದರೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ನಮ್ಮ ಮನೆ ದೇವರು ಚೆನ್ನಕೇಶವ ಸ್ವಾಮಿ. ಈ ಮಂತಲ್ಲಿ ಫುಲ್ಲು ಪೂಜೆ ಇರುತ್ತೆ ನಮ್ಮ ಮನೆ ದೇವರು ಚೆನ್ನಕೇಶವ ಸ್ವಾಮಿಗೆ. ಹಾಗಾಗಿ ನಾವು 1 ಮಂತ್ ಫುಲ್ಲು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಕೊನೆಯದಾಗಿ ಮಾಡಿಕೊಂಡು ತಿಂದರೆ ನೆಕ್ಸ್ಟ್ ಇನ್ನೊಂದು ಮಂತ್ವರೆಗೂ ಏನು ಮಾಡೋಂಗಿರಲ್ವಲ್ಲ. ಮೊಟ್ಟೆ ಕೋಳಿ ಅಂತಾರೆ ನಮ್ಮ ಕಡೆ. ನಾಟಿ ಕೋಳಿ ಥರನೇ ಮೊಟ್ಟೆ ಕೋಳಿ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ತೊಗೊಂಡು ಬಂದು ಮಾಡ್ತಾಯಿದ್ವಿ. ಅದು ಸ್ವಲ್ಪ ಹೀಟ್ ಕಡಿಮೆ ಅಂತ. ಬ್ರಾಯ್ಲರ್ ಕೋಳಿ ಆದರೆ ತುಂಬ ಉಷ್ಣ ಇರುತ್ತೆ, ಮತ್ತು ಅದಕ್ಕೂ ಹೋಲಿಸಿದ್ರೆ ಅದು ತುಂಬ ವೇರಿಯೇಷನ್ ಇರುತ್ತೆ ಈ ಮೊಟ್ಟೆ ಕೋಳಿಗೂ ಬ್ರಾಯ್ಲರ್ ಕೋಳಿಗೆ. ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ನಾವು ಮೊಟ್ಟೆ ಕೋಳಿ ಇಷ್ಟಪಡ್ತಾ ಇರ್ತಾರೆ. ಬಟ್ ನಮ್ಮ ಮನೆಯವ್ರಿಗೂ ಚಾರ್ವಿಗೆ ಕಬಾಬು ಇಲ್ಲ ಬಿರಿಯಾನಿಗೆ ಬ್ರಾಯ್ಲರ್ ತರಲೇಬೇಕು. ನಾನಿಲ್ಲಿ ಯಾವುದೇ ರೀತಿಯ ರೆಸಿಪಿನ ಶೇರ್ ಮಾಡಿಲ್ಲ, ಯಾಕಂದರೆ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಚಿಕನ್ ಸಾಂಬಾರು ಯಾವ ರೀತಿ ಮಾಡಬೇಕು, ಕಬಾಬ್ ಯಾವ ರೀತಿ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಹಾಗಾಗಿ ನಾನು ಯಾವುದೇ ರೀತಿಯ ರೆಸಿಪಿಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಹಾಗೆ
ಇಲ್ಲಿ ಚಿಕನ್ ಫ್ರೈಯನ್ನು ಸಹ ಮಾಡಿದೆ. ಇನ್ನು ಈ ಮಂತ್ ಫುಲ್ಲು ನಾವು ನಾನ್ ವೆಜ್ ಮಾಡದೇ ಇರೋದಕ್ಕೋಸ್ಕರ ಇನ್ನು ಕಬಾಬ್ ಮಾಡಿದ್ರೆ ಆಯಿಲ್ ಎಲ್ಲ ಉಳಿದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡಲಿಲ್ಲ. ಚಾರ್ವಿ ತುಂಬ ಜಗಳ ಮಾಡಿದ್ಲು, ನನಗೆ ಕಬಾಬ್ ಬೇಕು ಅಂತೇಳ್ಬಿಟ್ಟು. ಅವಳು ನಿಜವಾಗ್ಲೂ ಏನೂ ಕೇಳಲ್ಲ ಪಾಪ, ಅವಳು ಇನ್ನೇನೂ ತಿನ್ನಲ್ಲ. ನಾನ್ ವೆಜ್ ಮಾಡಿದ ದಿನ ಅವಳಿಗೆ ಕಬಾಬ್ ಇದ್ಬಿಟ್ರೆ ಫುಲ್ಲು ಓಡಾಡಿಕೊಂಡು ಕೈಯಲ್ಲಿ ಮೂಳೆ ಇಟ್ಕೊಂಡು ಕತೆ ಮಾಡ್ತಾಳೆ. ಇನ್ನೇನು ಮುಟ್ಟೋದೇ ಇಲ್ಲ. ಮೊಟ್ಟೆ ಕೋಳಿ ಅಂತೂ ಅದರಲ್ಲಿ ಅದು ಸ್ವಲ್ಪ ನಾಟಿ ಕೋಳಿ ಥರ ಇರುತ್ತಲ್ವ, ಅದನ್ನು ಮೂಳೆ ಜಾಸ್ತಿ ಇರುತ್ತೆ, ಹಂಗಾಗಿ ಅವಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಕಬಾಬ್ ಆದರೆ ಇನ್ನು ಚಿಕನ್ ಬ್ರಾಯ್ಲರ್ ಚಿಕನ್ ಸಾಫ್ಟಾಗಿರುತ್ತಲ್ಲ, ಹಂಗಾಗಿ ಅದನ್ನು ತಿಂದು ಇನ್ನೂ ಅವಳ ಆಸೆ ತೀರಿಸ್ಕೊತಾಳೆ ಅಷ್ಟೇ. ಹಠ ಮಾಡಿದ್ಲು ತುಂಬಾ. ಇಲ್ಲಮ್ಮ ಆಯಿಲೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಫ್ರೈಯನ್ನು ಮಾಡಿಕೊಟ್ಟಿದ್ವಿ. ಫ್ರೈ ಏನೋ ಒಂದು ಸ್ವಲ್ಪ ತಿಂದ್ಲು ಅಷ್ಟೇ. ಹಾಗೆ ಕೊನೆಯದಾಗಿ ಮುದ್ದೆನೂ ಮಾಡ್ತಾಯಿದ್ದೀನಿ. ತುಂಬ ಟೈಮ್ ಆಗಿಬಿಟ್ಟಿತ್ತು, ಈವ್ನಿಂಗ್ ಮಾಡ್ತಾಯಿದ್ದಿದ್ದರಿಂದ ತುಂಬ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಅತ್ತೆನೂ ಅವರು ಪಾಪ ಕೆಲಸದಲ್ಲಿ ಬ್ಯುಸಿ ಆಗಿದ್ರಲ್ವ, ಹಾಗಾಗಿ ಇಲ್ಲ ಅಂದಿದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಇಲ್ಲಿ ನಾನೇ ಒಬ್ಬಳೇ ಮಾಡ್ಕೊಂಡು ಬೇಗ ಬೇಗ ಮಾಡಿದೆ. ಹಾಗೆ ಅಡುಗೆ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಬಿಡೋಣ ಅಂಥೇಳಿ ವಾಶ್ ಮಾಡ್ತಾಯಿದ್ದೀನಿ. ನಿಜ ನನಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ನನಗೆ ಲೇಟ್ ಆದರೂ ಪರವಾಗಿಲ್ಲ, ಸಿಂಕಲ್ಲಿ ಪಾತ್ರೆಗಳಿದ್ದರೆ ಏನೋ ಒಂಥರ ಕೆಲಸ ಗಜ್ಜಿ ಬಿಜಿ ಅಂತ ಅನಿಸುತ್ತೆ. ಕೈ ಕಾಲಾಡಲ್ಲ, ಮುಸ್ರೆ ಸಿಂಕಲ್ಲಿದ್ದರೆ ಕೈ ಕಾಲಾಡಲ್ಲ ನನಗೆ. ಹಾಗಾಗಿ ಬೇಗ ಪಾತ್ರೆ ಎಲ್ಲ ವಾಶ್ ಆಗಿಬಿಟ್ರೆ ಒಂದು ಸ್ವಲ್ಪ ನೆಮ್ಮದಿ ಅಂತಲೇ ಹೇಳ್ಬೋದು. ಎಲ್ಲ ಕೆಲಸ ಮುಗಿಸಿ ಬಿಸಿ ಬಿಸಿ ಮುದ್ದೆ ಹಾಗೆ ಚಿಕನ್ ಸಾಂಬಾರು ಚಿಕನ್ ಫ್ರೈಯನ್ನು ಎಲ್ಲರಿಗೂ ಊಟನೂ ಬಡಿಸಿ ಆಮೇಲೆ ಕೊನೆಯದಾಗಿ ನಾನು ನಮ್ಮ ಮನೆಯವರೆಲ್ಲ ಊಟ ಮಾಡಿ ಮುಗಿಸಿದ್ವಿ. ಈ ವ್ಲಾಗ್ ಇದಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ.